ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಬೇಬಿ ವೇಟ್ ಗೇನ್ ಹಾಗೆ ಬೇಬಿ ಈಸಿ ಡೈಜೆಷನ್ ಫುಡ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ಸ್ಟೆಂಟ್ ಆಗಿ ಮಾಡುವಂಥ ಫುಡ್ಡು. ನೀವೆಲ್ಲರೂ ಟ್ರಾವೆಲಿಂಗ್ ಹೋಗಿರ್ತೀರಾ, ಸೊ ಇನ್ಸ್ಟೆಂಟ್ ಆಗಿ ಏನಾದರೂ ಫುಡ್ ಮಾಡ್ಕೋಬೇಕಾಗುತ್ತೆ. ಸರಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲ ಹೊರಗಡೆ ಹೋದಾಗ. ಸೊ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಮಕಾನ ಮತ್ತು ಓಟ್ಸು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಏನು ಅನ್ನೋದನ್ನು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದು ಮಕಾನ ಮತ್ತು ಓಟ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ನಾನಿಲ್ಲಿ 1 ಬೌಲಷ್ಟು ಓಟ್ಸ್, 1 ಬೌಲಷ್ಟು ಮಕಾನ, 2 ಗೋಡಂಬಿ, 2 ಬಾದಾಮಿನ ತಗೊಂಡಿದ್ದೀನಿ. ಸೊ ಮಕಾನನ ನೀಟಾಗಿ 2 ಹೋಲ್ ಮಾಡಿಕೊಂಡು ನೋಡಿ, ಒಳಗಡೆ ಬ್ಲ್ಯಾಕ್ ಥರ ಇದ್ದರೆ ಅದು ಹಾಳಾಗಿದೆ ಅಂತ ಅದನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಸೊ ನೀಟಾಗಿ ಈ ರೀತಿ ವೈಟ್ ಇರಬೇಕು. ಸೊ ಎಲ್ಲದನ್ನು ನೀವು ಕಟ್ ಮಾಡಿಕೊಂಡು ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಅಂದರೆ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಈ ಮಕಾನನ ನೀಟಾಗಿ ಹುರ್ಕೋಬೇಕು. ಸೊ ನನ್ನ ಚಾನಲಲ್ಲಿ ನಿಮಗೆ ಬೇಬಿ ಇನ್ಫಾರ್ಮೇಷನ್ಸ್ಗಳು ತುಂಬ ಹಾಕಿದ್ದೀನಿ. ಫುಡ್ ಆಗಿರ್ಬೋದು, ಬೇಬಿ ಕೇರ್ ಆಗಿರ್ಬೋದು ಎಲ್ಲದನ್ನು. ಹಾಗೆ ಡೈಲಿ ಲಾಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದ್ಸಲ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಮಕಾನನ ಈ ರೀತಿ ಡ್ರೈ ಮಾಡ್ಕೊಳ್ಳಿ. ಇದು ಕೊಡೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಹಾಗೆ ಗ್ಲುಟನ್ ಫ್ರೀ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಇಷ್ಟೆಲ್ಲ ಯೂಸ್ ಇರುವಾಗ ಮಗುಗೆ ಕೊಡಿ. ಅದರಲ್ಲೂ ಇತ್ತೀಚೆಗೆ ಈ ಮಕಾನ ರೆಸಿಪಿ ಅನ್ನೋದು ತುಂಬಾ ಫೇಮಸ್ ಆಗಿದೆ. ಸೊ ಮಕಾನ ಅಂತ ಅಂದರೆ ತಾವರೆ ಬೀಜ ಅಂತ. ಸೊ ಅದ್ರದ್ದು ಇದು ಫುಡ್ಡು. ಸೊ ಈ ರೀತಿ ನೀವು ಫ್ರೈ ಮಾಡ್ಕೊಂಡಾಗ ನೋಡಿ ಪುಡಿ ಪುಡಿ ಆಗಬೇಕು. ಸೊ ಇವಾಗ ನೀಟಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ನಂತರ ಈಗ ನಾವು ಓಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಆಪ್ಷನಲ್ಲು, ನೀವು ಫ್ರೈ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು, ಇಲ್ಲ ಡೈರೆಕ್ಟ್ ನಾನು ಹಾಕೊತೀನಿ ಅಂದರೂ ಹಾಕೋಬಹುದು. ಬಟ್ ಇರಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಓಟ್ಸ್ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ನನ್ನ ಮಗಳಿಗೆ ಮಾಡ್ಕೊತಾ ಇರುವಂಥದ್ದು ಈ ಫುಡ್ಡು. ಸೊ ನೀವು 6 ಮಂತ್ಸ್ಗೆ ಇದನ್ನು ಕೊಡಬೇಡಿ, ಅಟ್ಲೀಸ್ಟ್ 7 ಕಂಪ್ಲೀಟ್ ಆಗೋ ಟೈಮಲ್ಲಿ ಆ ರೀತಿ 7 ಮಂತ್ಸ್ಗೆ ಕೊಟ್ಟರು ಓಕೆ. ಬಟ್ ಒಳ್ಳೆ ಫುಡ್ಡು, ಚೆನ್ನಾಗಿದೆ. ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಗೋಡಂಬಿನ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇದು ರೆಡಿ ಆಯಿತು. ಇದಕ್ಕೆ ನೀವು ಪೋಹ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಅಂದರೆ ಇಷ್ಟೇ ಸಾಕಾಗತ್ತೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಡು ರೆಡಿಯಾಗಿದೆ ನೋಡಿ. ಈಗ ನೀವು ನೀಟಾಗಿ ಇದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ಸೊ ಸಣ್ಣಗೆ ಇರಬೇಕು ಹಿಟ್ಟು. ವೇಸ್ಟ್ ಎಲ್ಲ ನಾನು ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂದ್ಬಿಟ್ಟು. ಹಾಗೆ ರೆಸಿಪಿ ಕೂಡ ಹೇಗೆ ಮಾಡೋದು, ಎಷ್ಟು ಕ್ವಾಂಟಿಟಿಗೆ ನೀರು ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಹೊಟ್ಟನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಜರಡಿ ಮಾಡಿರುವಂಥ ಹಿಟ್ಟನ್ನು ನೀವು ತಗೊಳ್ಳಿ. ಇದನ್ನು ಒಂದು ಬಾಕ್ಸಿಗೆ ನೀವು ಹಾಕಿ ಇಟ್ಕೊಳ್ಳಿ. ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ಕೊಟ್ಟರು ಸಾಕು, ಚೆನ್ನಾಗಿ ಅನಿಸುತ್ತೆ ಮಗುಗೆ. ಮತ್ತು ನೀವು ಇದಕ್ಕೆ ಹೇಳಿದ್ನಲ್ಲ ಅವಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬಹುದು, ಅಥವಾ ನಾವು ಬೇರೆ ಅವಲಕ್ಕಿ ಪೌಡರ್ನೇ ಮಾಡ್ಕೊತೀನಿ ಅಂದರೂ ಓಕೆ ನೋಡಿ. ಇದು ನಾನು ಸಿರ್ಲಾಕ್ ಕೂಡ ಮಾಡ್ಕೋತಾ ಇದ್ದೀನಿ, ಖಾಲಿಯಾಗಿತ್ತು ನನ್ನ ಮಗಳಿಗೆ ಅಂತ. ಸೊ ಇದ್ರ ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ನಾನು ಇಲ್ಲಿ 1 ಸ್ಪೂನಷ್ಟು ಖಾರ ಮತ್ತು ಓಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ನೀರು ಸ್ವಲ್ಪ ತಣ್ಣಗಿರೋದರಿಂದ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಮಳ್ತಾ ಇತ್ತು ನೀರು, ಅಂದರೆ ತುಂಬ ಬಿಸಿ ಇತ್ತು ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಹಾಗೆ ಇದಕ್ಕೆ ನೀವು ಬನಾನಾ ಏನು ಸ್ಮ್ಯಾಶ್ ಮಾಡಿರುವಂಥದ್ದನ್ನು ಅಥವಾ ಆ್ಯಪಲ್ ಸ್ಮ್ಯಾಶ್ ಮಾಡಿರುವಂಥದ್ದು ಮಿಕ್ಸ್ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಜಸ್ಟ್ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಮಕಾನನ ನೋಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ. ಒಬ್ಬ 1.25 ವರ್ಷ, ಇನ್ನೊಬ್ಬ 4.25 ವರ್ಷ. ಅವರು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾರೆ. ಸೊ ಇಷ್ಟು ಇವತ್ತಿನ ಲಾಗ್. ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.